ಇದು ನಿಮ್ಗೆ ಇಡೀ ಮೈಸೂರಲ್ಲೂ ರೈಟ್ ಸಿಗ್ಬಾರ್ದು ಆ ತರ ರೈಟ್ ಕೊಡ್ತಿದ್ದಾರೆ. ಅವರು JK ಬೇಕಂತಾರೆ, ಕೆಲವರು MRF ಕೇಳ್ತಾರೆ, ಕೆಲವರು ಅಪೋಲೋ ಕೇಳ್ತಾರೆ. ಅದರಿಂದ ನಾವು ಹಾಕ್ಸಲ್ಲ. ಕಸ್ಟಮರ್ ಯಾವ್ದು ಹೇಳ್ತಾರೆ ಅದು, ಕಸ್ಟಮರ್ ನಮ್ಗೆ ದೇವ್ರ ಸಮಾನ. ಸರ್ ಈಗ ಅಕ್ಟೋಬರ್ ತಿಂಗಳು ಆಯುಧ ಪೂಜೆ ಮತ್ತು ನಮ್ಮ ಫೇಮಸ್ ಮೈಸೂರು ದಸರಾನೇ. ಹೀಗೆ ಆಯುಧ ಪೂಜೆ ದಸರಾಗಿ ನಿಮ್ಮ ಕಡೆಯಿಂದ ನ್ಯೂ ಫ್ರೆಂಡ್ಸ್ ಕಡೆಯಿಂದ ಏನು ಸರ್ ಸ್ಪೆಷಲ್ ಆಫರ್? ಸರ್ ನ್ಯೂ ಫ್ರೆಂಡ್ಸ್ ಕಡೆಯಿಂದ ದಸರಾ ಆಫರು ನಾನು ನಿಮ್ಮ ಪ್ರೀತಿಯ ಇಮ್ರಾನ್ ಮಾತಾಡ್ತಾ ಇರೋದು. ಸರ್ ನಮ್ಮಲ್ಲಿ 5 ಲೀಟ್ರಿಂದ 50 ಲೀಟರ್ ಟ್ಯಾಂಕ್ ಬರಲಿ ಸರ್, ಫುಲ್ ಟ್ಯಾಂಕ್ ಡೀಸೆಲ್, ಅದೇ ನಮ್ಮಿಂದ ಆಫರ್ ನ್ಯೂ ಫ್ರೆಂಡ್ಸ್ ಕಡೆಯಿಂದ. ಓಕೆ ಸರ್, 5 ಲೀಟರ್ 50 ಲೀಟರ್ ಟ್ಯಾಂಕ್ ಇರಲಿ ಸರ್, ಫುಲ್ ಟ್ಯಾಂಕ್ ಡೀಸೆಲ್ ನಮ್ಮಲ್ಲಿ ದಸರಾ ಆಫರ್ ಸರ್ ಇದು. ಓಕೆ ಸರ್, ಯಾವ ಗಾಡಿ ವ್ಯಾಪಾರ ಆಗಿ ಆಚೆ ಹೋಗೋ ಟೈಮಲ್ಲಿ ಪೆಟ್ರೋಲ್ ಬಂಕ್ ಕಳಿಸಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ತೀನಿ ಸರ್. ಓಕೆ, ಯಾವ ಗಾಡಿ ಅವ್ರು ಪರ್ಚೇಸ್ ಮಾಡ್ತಾರೋ ಆ ಟ್ಯಾಂಕ್ ಕೆಪಾಸಿಟಿ ಫುಲ್ ಆಗುತ್ತೆ. ಹೌದು. ಮತ್ತೆ ನೀವು ಲೋನ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀರಾ, ಮ್ಯಾಕ್ಸಿಮಮ್ ಫುಲ್ ಅಮೌಂಟ್ ಲೋನ್ ಮಾಡ್ತೀರಾ, ಇಲ್ಲ ಅಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಂತ 25,000 ಸ್ಟಾರ್ಟಿಂಗ್ ಇದೆ ಅಲ್ವಾ ಸರ್? 25,000 ತಗೊಂಡ್ಬಂದ್ರೆ ಸರ್ ಗಾಡಿ ನಮ್ಮ ಹತ್ರ ಬರೀ 25. ಅವ್ರ ಸಿವಿಲ್ ಚೆನ್ನಾಗಿದ್ರೆ ಏನಿಲ್ಲ 7 ಲಕ್ಷನೂ ಲೋನ್ ಆಗುತ್ತೆ. ಓಕೆ, ಫೈನ್. ಸಿವಿಲ್ ಏನಾರ ಇದ್ದಿದ್ರೆ 50,000 ರೂಪಾಯಿ ಕ್ಯಾಶ್ ತಗೊಂಡ್ಬಂದ್ರೆ ಸಾಕು ಸರ್, ಫುಲ್ ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಕಮರ್ಷಿಯಲ್ ಗುಡ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಡೀಲರ್ಸ್ ನ್ಯೂ ಫ್ರೆಂಡ್ಸ್ ಇವರು ಬಂದು ಮೈಸೂರಲ್ಲಿದ್ದಾರೆ, ಸಾತ್ಗಳಿ, ರಿಂಗ್ ರೋಡ್. ಹೀಗೆ ಅಕ್ಟೋಬರ್ 2024 ಸ್ಟಾಕ್ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗಿ ನೋಡಲ್ಲ. ಸ್ಟಾಕ್ 40+ ವೆಹಿಕಲ್ಸ್ ಇದೆ. ನೀವು ಒಂದು ಬ್ರ್ಯಾಂಡ್ ಮೇಲೆ ಹೋಗ್ತಾ ಇದ್ದೀರಾ, ನಿಮ್ಮ ಕಡೆ ಒಂದು ಬೊಲೆರಿಯೋ ಮತ್ತು ಅಶೋಕ್ ಲೇಲ್ಯಾಂಡಲ್ಲೇ ನೀವು ಬಂದು ಮೈಸೂರು ಕಡೆ ಮ್ಯಾಕ್ಸಿಮಮ್ ಸ್ಟಾಕ್ ನಿಮ್ಮ ಜೊತೆನೇ ಇದೆ ಅಲ್ವಾ ಸರ್? ಸರ್ ಬ್ರ್ಯಾಂಡ್ ಕಡೆಯಿಂದ ಅಲ್ಲ, ಒಳ್ಳೆ ಗಾಡಿ ಕಡೆಯಿಂದ ಹೋಗ್ತಾ ಇದೀವಿ ಸರ್. ಓಕೆ ಸರ್, ಒಳ್ಳೆ ಗಾಡಿ ಕೊಡ್ಬೇಕು ಕಸ್ಟಮರ್ಗೆ. ಸರ್ ಇಲ್ಲಿ ಶೋಕಿಂಗ್ ಮಾಡೋರು ಬರಲ್ಲ ಸರ್, ಮನೆ ನಡೆಸೋರು ಸಾಲ ಮಾಡ್ಕೊಂಡು ಗಾಡಿ ಹಾಕ್ತಾರೆ ಸರ್. ಇದು ಗಾಡಿ ಹಾಕಿ ಅವರು ಮನೆ ನಡ್ಸೋಕ್ಕೆ ಅಲ್ಲಿಂದ ಲೋನ್ ಕಟ್ಕೊಂಡು ಅದು ಇದು ಯಾರೇ ಬರೋದು ಇಲ್ಲಿ ಸಂಪಾದನೆ ಮಾಡಿ ಮನೆ ನಡ್ಸ್ಕೊಂಡು ಹೋಗಕ್ಕೆ ಸರ್. ಹೆಂಡತಿ ಮಕ್ಕಳು ಸಾಕೊಂಡು ಅವ್ರ ಮನೆ ನಡ್ಸ್ಕೊಂಡು ಹೋಗೋಕ್ಕೋಸ್ಕರ ಬರೋದು. ಅಂಥದ್ರಲ್ಲಿ ನಾವು ಒಳ್ಳೆ ಗಾಡಿ ಕೊಡ್ತೀವಿ, ಜಿನಿಯನ್ ಗಾಡಿ ಕೊಡ್ತೀನಿ ಸರ್. ಈ ತರ ಗಾಡಿ ಇಡೀ ಮೈಸೂರು ಹುಡ್ಕೋದು ಸಿಕ್ಕಲ್ಲ ಸರ್ ನಿಮಗೆ. ಓಕೆ ಸರ್, ಓಕೆ ಫೈನ್ ಸರ್. ನಿಮ್ಮ ಕಡೆ ಕ್ವಾಲಿಟಿ ವೆಹಿಕಲ್ಸ್ ನೀವು ಕೊಡ್ತಾ ಹೇಳ್ತೀರ. ಹೀಗೆ ನಾವು ಇದೇ ಮೊದಲ ಬಾರಿ ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೀಗೆ ಪ್ರೆಸೆಂಟ್ ಸ್ಟಾಕ್ 40+ ವೆಹಿಕಲ್ಸ್ ಇದೆ ಅಂತ ಹೇಳ್ತಾರೆ. ಪ್ರೆಸೆಂಟ್ ಸ್ಟಾಕ್ ನಮ್ಮ ಕ್ಲೈಂಟ್ಸ್ ನಮ್ಗೆ ತೋರಿಸಲ್ಲ ಸರ್. ನಮ್ಮ ಹತ್ರ ಗೋಡನ್ ಏನಿಲ್ಲ ಸರ್, ನಮ್ಮ ಹತ್ರ ಇದೊಂದೇ ಇರೋದು. ಇಲ್ಲಿ 40 ಗಾಡಿ ಐತೆ ಸರ್. ನಾವು ಎಲ್ಲೂ ಬೇರೆ ಹೊರಗಡೆ ಹಾಕಲ್ಲ. ಜಾಸ್ತಿ ಆದ್ರೆ ಮನೆ ಹತ್ರ ಹಾಕೋತೀವಿ ಅಷ್ಟೇ. ಬೆಳಗ್ಗೆ ತಗೊಂಡ್ಬಂದು ಇಲ್ಲಿ ನಿಲ್ಸ್ತೀನಿ ಸರ್. ಗೋಡನ್ ಏನಿಲ್ಲ ನಮ್ದು. ನಮ್ಮ ಹತ್ರ ಇಲ್ಲೇ ಇವೆ ಸರ್ 40 ಗಾಡಿ, 40 ಗಾಡಿ. ಓಕೆ, ನ್ಯೂ ಫ್ರೆಂಡ್ಸ್ ಅವ್ರದ್ದು ರಿಂಗ್ ರೋಡ್ ಎಲ್ಲ ಅವ್ರ ಶೋರೂಮ್ ಬರ್ತಾ ಇದೆ ಸರ್. ಒಂದೊಂದು ಬಾರಿ ನಿಮ್ಮ ಶೋರೂಮ್ ಲೊಕೇಶನ್ ಎಲ್ಲಿ, ಲ್ಯಾಂಡ್ ಮಾರ್ಕ್ ಹೇಳಿ ಸರ್. ಸರ್ ಲ್ಯಾಂಡ್ ಮಾರ್ಕ್ ಬಂದು ರಿಂಗ್ ರೋಡ್, ಸಾತ್ಕಳ್ಳಿ, ಬ್ರಾಹ್ಮಣ ಸರ್ಕಲ್. ಓಕೆ, ಫೈನ್. ನಿಮ್ಗೆ ಬೇರೆ ಕಡೆ ಬ್ರಾಂಚಸ್ ಇಲ್ಲ, ನಿಮ್ದು ಗೋಡೌನ್ ಇಲ್ಲ, ಒಂದೇ ಕಡೆ ಇರೋದು ನ್ಯೂ ಫ್ರೆಂಡ್ಸ್ ಅಲ್ವಾ ಸರ್? ನ್ಯೂ ಫ್ರೆಂಡ್ಸ್ ಒಂದೇ, ಒಬ್ಬರೇ ಅಲ್ಲ. ಇಲ್ಲಿ ನಾವು 4-5 ಜನ ಇದ್ದೀವಿ. 4-5 ಜನನು ಸೇರಿ ವರ್ಕ್ ಮಾಡ್ತೀವಿ ಸರ್ ಇದರಲ್ಲಿ. ಓಕೆ, ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು ಸರ್. ಖಂಡಿತ ನಮ್ಮ ವ್ಯೂವರ್ಸ್, ಸಬ್ಸ್ಕ್ರೈಬ್ ನಿಮಗೆ ಸಪೋರ್ಟ್ ಕೊಡ್ತಾರೆ. ನೀವು ಅವರಿಗೆ ಕ್ವಾಲಿಟಿ ವೆಹಿಕಲ್ಸ್ ಕೊಡಿ ಸರ್. ಹೀಗೆ ನಿಮ್ಮ ಪ್ರಮೋಷನ್ ನಾವು ಬ್ಯಾಚ್ ಬಂದು ವಿಡಿಯೋ ಮಾಡ್ತೀನಿ. ನೀವು ಗಾಡಿ ಚಲೋ ಗಾಡಿ ಕೊಟ್ಟಿ ಅಂತ ವರ್ಡ್ ಅಥವಾ ಮೊದಲು ನಿಮ್ಮ ಜಾಗ ಗಾಡಿ ತೊಗೊಂಡವ್ರು ಅವರು ಒಂದು 4-5 ಜನ ತೊಗೊಂಡು ಬಂದು ನಿಮಗೆ ಗಾಡಿ ಪರ್ಚೇಸ್ ಮಾಡಬೇಕು. ಆ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಇರಬೇಕು ಸರ್. ಅದನ್ನೇ ನಮ್ಮ ಆಸೆನೂ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ಯೂಸ್ಡ್ ಗುಡ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ನಿಮ್ಮ ಶೋರೂಮ್ ಹೆಸರನ್ನು ಹೇಳಿ, ಲೊಕೇಶನ್ ಹೇಳಿ ಸರ್. ನ್ಯೂ ಫ್ರೆಂಡ್ಸ್ ಕಮರ್ಷಿಯಲ್ ವೆಹಿಕಲ್ ಅಂತ ನಮ್ಮ ಶೋರೂಮ್ ಹೆಸರು. ನಮ್ಮ ಹತ್ರ ಬಂದು ಅಶೋಕ್ ಲೇಲ್ಯಾಂಡ್ ದೋಸ್ತು, ಬುಲೋರೋ, ಪಿಕಪ್ ಮತ್ತೆ V30 ಎಂಟ್ರಾ V50 ಸಿಗುತ್ತೆ ಸರ್. ಇವಾಗ ನಮ್ಮ ಹತ್ರ ಹೆಚ್ಚು ಕಡಿಮೆ 40 ಸ್ಟಾಕ್ ಅವೆ ಗಾಡಿಗಳು. 40 ಗಾಡಿ. ಅಕ್ಟೋಬರ್ ತಿಂಗಳ ಬ್ಯಾಚ್ 40 ಗಾಡಿ ಐತೆ ಸರ್. ಇಲ್ಲ, ಈ ಅಶೋಕ್ ಲೇಲ್ಯಾಂಡ್ ಸ್ಟಾರ್ಟ್ ಮಾಡಕ್ಕೆ ನೋಡಿ ಸರ್. ರಿಜಿಸ್ಟ್ರೇಷನ್ ಡೀಟೇಲ್ಸ್ ಸರ್, ಸಿಂಗಲ್ ಓನರ್ ಗಾಡಿ ಇದು, 23 ಮಾಡ್ಲು. ಇದು ಬಂದು 9,000 ಐತೆ ಸರ್. AC ಗಾಡಿ. ಬನ್ನಿ ಇಂಟೀರಿಯರ್ ನೋಡಿ ಬನ್ನಿ.
ಶೋರೂಮ್ ಮೇಂಟೆನೆನ್ಸ್ ಸರ್. ಒಳ್ಳೆ ಇಂಟೀರಿಯರ್ಸ್ ನೋಡಿ ಸೂಪರ್ ಆಗಿದೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ನೋಡಿ. ವೆಹಿಕಲ್ ಬಂದು ತುಂಬಾ ಕಡಿಮೆ ಓಡಿಸೋ, ಟೈರ್ ಕೂಡ ನೀವು ನೋಡ್ಬೋದು ಸೂಪರ್ ಕಂಡೀಷನ್ ಇದೆ ಟೈರ್ಸ್. ನೋಡಿ ಸರ್, ಕಿಲೋಮೀಟರ್ ನೋಡಿ ಸರ್. ಓಡೋಮೀಟರ್ ರೀಡಿಂಗ್ ಕೂಡ ನೀವು ನೋಡ್ಬೋದು, ಇಲ್ಲೇ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ. ಇನಿ ಒನ್ ಗಾಡಿ ನೋಡ್ಬೋದು ಸರ್ ನೀವು. ಅದು 9912 ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ ಅಷ್ಟೇ. ಬೆಸ್ಟ್ ಡ್ರಿವನ್ ವೆಹಿಕಲ್ ಅಂತ ಹೇಳ್ಬೋದು. ಹಂಗೆ ಔಟರ್ ಬಾಡಿ ನೀವು ನೋಡ್ಬೋದು. ಸ್ಟೆಪ್ನಿನೂ ಅನ್ಯೂಸ್ ಸರ್ ಅದು. ಸ್ಟೆಪ್ನಿ ಕೂಡ ಅನ್ಯೂಸ್, ಸ್ಟೆಪ್ನಿ ನೋಡ್ಬೋದು. ಇದು ಮತ್ತೆ ಇದು ಬಾಡಿ ನೋಡ್ತಾ ಇದೆ, ಪೈಪ್ ಸೆಟ್ ಎಲ್ಲ ಇದೆ, ಎಲ್ಲ ಸೂಪರ್ ಕಂಡೀಷನ್. ಒಂದು ಕೋಟಿಂಗ್ ಪೇಂಟಿಂಗ್ ಆಗ್ಬೇಕು ಅಷ್ಟೇನೆ ಸರ್. 19 ಮಾಡಲ್ ಇದು, ದೋಸ್ ಪ್ಲಸ್ ಅಂತ 5 ವೋಲ್ಟ್ ಇದು ಗಾಡಿ. 1.5 ಲಕ್ಷ ಹೊಡೈತೆ ಸರ್. ಇದು 6 ಲಕ್ಷ ರೂಪಾಯಿ ಪ್ರೈಸ್ ಮಾಡ್ತಾ ಇದ್ದೀವಿ ಸರ್. ಇದು ನಿಮ್ಗೆ ಒಂದು 60,000 ಅಂತಂದ್ರೆ ಗಾಡಿ ಲೋನ್ ಮಾಡ್ಕೊಡ್ತೀವಿ ಸರ್ ನಾವು. ಓಕೆ. ಅದು 23ಕ್ಕೆ 50,000. 50,000 ಕ್ಯಾಶ್ ತಂದ್ರೆ ಸಾಕು, 7 ಲಕ್ಷ ಲೋನ್ ಆಗುತ್ತೆ. 7.5 ಪ್ರೈಸ್ ಮಾಡ್ತಾ ಇದೀವಿ. ಅದು 50,000 ರೂಪಾಯಿ ಕ್ಯಾಶ್. ಈ ಗಾಡಿಗೆ 60,000 ಕೊಟ್ಟ ತಗೊಂಡು ಕೊಟ್ರೆ ಮಿಕ್ಕಿದ್ ಲೋನ್ ನಾವು ಮಾಡಿಸ್ಕೊಡ್ತೀವಿ ಸರ್. ಓಕೆ. ಇಲ್ಲಿ ನೋಡಿ ವೆಹಿಕಲ್ ನೋಡಲ್ಲ, ಹಂಗೆ ಇದೆ. ಔಟರ್ ಬಾಡಿ ಎಲ್ಲ ತುಂಬಾ ನೀಟ್ ಆಗಿದೆ. ಇದಕ್ಕೆ ಮೊದಲನೇ ನೋಡಿದ ಗಾಡಿಗೆ ಬರೀ 5,000 ಕೊಟ್ಟು ತಗೊಂಡು ಹೋಗಿ, ಇದಕ್ಕೆ ಬರೀ 60,000 ಕೊಡಿ ಈ ಗಾಡಿ ನಿಮ್ದಾಗೈತೆ. ಹಂಗೆ ಔಟರ್ ಬಾಡಿ ಟೂರ್ ನೋಡಿ, ತುಂಬಾ ನೀಟ್ ಆಗಿದೆ. ಬಾಡಿ ಎಲ್ಲ ನೋಡಿ ಅಂತ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ. ಟೈರ್ಸ್ ಕೂಡ ನೋಡಿ ಗುಡ್ ಕಂಡೀಷನ್ ಇದೆ. ಇಲ್ಲಿ ನೀವು ನೋಡಬಹುದು ಬ್ಯಾಕ್ ಅಲ್ಲಿ ತೊಟ್ಟಿ ಎಲ್ಲ ನೋಡಬಹುದು, ಪೇಂಟ್ ವರ್ಕ್ ಎಲ್ಲ ಸೂಪರ್ ಆಗಿದೆ. ಇದು KA40 ರಿಜಿಸ್ಟ್ರೇಷನ್ ಅಶೋಕ ಲೇಲ್ಯಾಂಡ್. ಇದು ಸರ್ ಯಾವ ಮಾಡಲ್ ಇದು ಸರ್? 20 ಮಾಡಲ್ ಇದು. 20 ಮಾಡಲು 80,000 ಗಾಡಿ ಓಡೈತೆ ಸರ್. ಇದಕ್ಕೂ 50,000 ರೂಪಾಯಿ ಕ್ಯಾಶ್ ತಗೊಂಡ್ಬಂದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. 6.5 ಲಕ್ಷ ಹೇಳ್ತಾ ಇದ್ದೀವಿ. ಓಕೆ. 6.20ಕ್ಕೆಲ್ಲ ಗಾಡಿ ಕೊಡ್ತೀವಿ ಸರ್ ಇದು. ಓಕೆ ಫೈನ್. ಇಲ್ಲಿ ನೋಡಿ 6.5 ಹೇಳ್ತಾರೆ. 6,20,000 ಫೈನಲ್ ನಿಮ್ಗೆ 6.20 ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ. ಔಟರ್ ಬಾಡಿ ಟೂರ್ ನೋಡೋಣ, ತುಂಬಾ ನೀಟ್ ಆಗಿದೆ ವೆಹಿಕಲ್. ಟೈರ್ಸ್ ಗುಡ್ ಕಂಡೀಷನ್. ಇಲ್ಲಿ ನೋಡಿ ತೊಟ್ಟಿ ಎಲ್ಲ ಪೇಂಟ್ ವರ್ಕ್ ಆಗಿದೆ. ತೊಟ್ಟಿ ತುಂಬಾ ನೀಟ್ ಆಗಿದೆ. ಇಲ್ಲಿ ನೋಡಿ ತೊಟ್ಟಿ ಎಲ್ಲ ಅಷ್ಟು ಕ್ಲೀನ್ ಆಗಿದೆ. KA52 ರಿಜಿಸ್ಟ್ರೇಷನ್ ಅಶೋಕ ಲೇಲ್ಯಾಂಡ್. ಸರ್ ಯಾವ ಮಾಡಲ್ ಸರ್ ಇದು? ಸರ್ ದೋಸ್ ಪ್ಲಸ್ 23 ಮಾಡಲ್ ಸರ್. ಇದು 60,000 ಗಾಡಿ ಓಡೈತೆ. 50,000 ರೂಪಾಯಿ ತಗೊಂಬನ್ನಿ ಸರ್, 7 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಅವ್ರ ಸಿವಿಲ್ ಮೇಲೆ ಸರ್. ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಸರ್. ಇದು 0 ಡೌನ್ ಪೇಮೆಂಟ್ ಕೊಡ್ತೀರಾ? ಹೌದಾ? ಹೇಳುದ ಪ್ರೈಸ್ 7 ಲಕ್ಷ ಅಲ್ವಾ ಸರ್? 7.5 ಲಕ್ಷ. ಓಕೆ ಫೈನ್. 7.5 ಲಕ್ಷ. ಅವ್ರ ಸಿವಿಲ್ ಚೆನ್ನಾಗಿದ್ರೆ 7.5 ಲಕ್ಷನೂ ಲೋನ್ ಆಗುತ್ತೆ. ಓ ಹಂಗೆ. ಓಕೆ ಓಕೆ. ಅವ್ರ ಸಿವಿಲ್ ಮೇಲೆ ಸ್ವಲ್ಪ ಸಿವಿಲ್ ಕಡಿಮೆ ಇತ್ತು ಅಂದ್ರೆ 50,000 ರೂಪಾಯಿ ಕ್ಯಾಶ್ ಸರ್, 7 ಲಕ್ಷ ಲೋನ್ ಆಗುತ್ತೆ. ಓಕೆ ಫೈನ್ ಸರ್. ಇಲ್ಲಿ ನೋಡಿ ನಿಮ್ ಸಿವಿಲ್ ಸ್ಕೋರ್ ಚಲೋ ಅಂದ್ರೆ ಸರ್ ರೇಟ್ ಬಂದು 7.5 ಹೇಳ್ತಾರೆ. 7.5 ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ತುಂಬಾ ಕಡಿಮೆಯಾಗಿ ಒಂದು 5,000 ಕ್ಯಾಶ್ ಕೊಟ್ಟು ತಗೊಂಡು ಹೋಗಿ. ಇದು 2023ನೇ ಮಾಡಲ್, ಬೇರೆ 1 ವರ್ಷ ಆಗಿದೆ ಗಾಡಿನೇ. ನೋಡಿ ಕರ್ನಾಟಕ ಸ್ಟೇಟ್ ಪರ್ಮಿಟ್ ಬೇರೆ ಇದೆ ಇದಕ್ಕೆ. ನೋಡಿ ಸರ್ ಅದು. ಹಂಗೆ ಔಟರ್ ನೋಡಿ, ಪೈಪ್ ಸೆಟ್ ತೊಟ್ಟಿ ಎಲ್ಲ ಗುಡ್ ಕಂಡೀಷನ್ ಇದೆ. KA40 ರಿಜಿಸ್ಟ್ರೇಷನ್ ಅಶೋಕ ಲೇಲ್ಯಾಂಡ್. ಸರ್ ಯಾವ ಮಾಡಲ್ ಇದು? ಸರ್ ದೋಸ್ ಪ್ಲಸ್ ಇದುವೆ 22 ಮಾಡಲ್. ಇದು 60,000 ಹೊಡೈತೆ ಸರ್. 62,000 ಇದು ನಿಮಗೆ ಬಂದು 7 ಲಕ್ಷ ರೂಪಾಯಿ ಹಾಕ್ಕೊಡ್ತೀನಿ ಸರ್. ಇದಕ್ಕೂ ನೀವು 50% 50,000 ರೂಪಾಯಿ ತಗೊಂಡ್ಬಂದ್ರೆ ಸಾಕು ಸರ್. ಓಕೆ. 50,000. ಅವ್ರ ಸಿವಿಲ್ ಚೆನ್ನಾಗಿದ್ರೆ ಏನಿಲ್ಲ 7 ಲಕ್ಷನೂ ಲೋನ್ ಆಗುತ್ತೆ. ಓಕೆ ಫೈನ್. ಸಿವಿಲ್ ಏನಾರ ಇದ್ದಿದ್ರೆ 50,000 ರೂಪಾಯಿ ಕ್ಯಾಶ್ ತಗೊಂಡ್ಬಂದ್ರೆ ಸಾಕು ಸರ್, ಫುಲ್ ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಓಕೆ. ಇದನ್ನು ಬರೀ 7 ಲಕ್ಷನೇ ಹೇಳ್ತಾ ಇದ್ದಾರೆ. ಇದರಲ್ಲಿ ನೀವು 5,000 ಕ್ಯಾಶ್ ಫ್ರಂಟ್ ಪೇಮೆಂಟ್, ನೀವು 5,000 ಕೊಟ್ಟ ಈ ಗಾಡಿ ನಿಮ್ದಾಗೈತೆ. ಹಂಗೆ ಔಟ್ ಆಫ್ ಬಾಡಿ ಟೂರ್ ನೋಡಲ್ಲ, ಹಂಗೆ ಅದನ್ನ. ಇದು ಅಶೋಕ ಲೇಲ್ಯಾಂಡ್ ಬೆಸ್ಟ್ ಕಲೆಕ್ಷನ್ ಇವ್ರ ಜೊತೆ ಮೈಸೂರಲ್ಲಿ ನಿಮ್ಗೆ ಸಿಗುತ್ತೆ. ಬೇರೆ ಕಡೆ ನೀವು ಎಲ್ಲಿ ಹೋದ್ರೆ ಇಷ್ಟು ಕಲೆಕ್ಷನ್ ಆಫ್ ಅಶೋಕ ಲೇಲ್ಯಾಂಡ್ ಗಾಡಿ ನಿಮ್ಗೆ ಎಲ್ಲಿ ಸಿಕ್ಕುದಲ್ಲ. ಇದನ್ನು ದೋಸ್ತನೆ. ಹಂಗೆ ಔಟ್ ಆಫ್ ಬಾಡಿ ಟೂರ್ ನೀವು ನೋಡ್ಬೋದು. ಇಲ್ಲಿ ನೋಡಿ ಪೈಪ್ ಸೆಟ್ ಕೂಡ ಎಲ್ಲ ಪೇಂಟ್ ಆಗಿದೆ, ಸೂಪರ್ ಆಗಿದೆ. KA09 ರಿಜಿಸ್ಟ್ರೇಷನ್ ಅಶೋಕ ಲೇಲ್ಯಾಂಡ್. ಸರ್ ಯಾವ ಮಾಡಲ್ ಸರ್ ಇದು? ಸರ್ 20 ಮಾಡಲು 4 ಬೋಲ್ಟ್ ಇದು ಸರ್. ಇದು ಬಂದು ನಿಮಗೆ 20 ಮಾಡಲು ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ. 6 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಸರ್, 6 ಲಕ್ಷ ರೂಪಾಯಿ. 20 ಮಾಡಲು ಸರ್. ಇದು ಈ ತರ ಆಫರು ನಿಮ್ಗೆ ಎಲ್ಲೂ ಸಿಕ್ಕಲ್ಲ ಸರ್, ಇಡೀ ಮೈಸೂರಲ್ಲೂ ಸಿಕ್ಕಲ್ಲ. ನ್ಯೂ ಫ್ರೆಂಡ್ಸ್ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಸಿಗುತ್ತೆ ಸರ್, ಶೋರೂಮ್ ಅಲ್ಲಿ ಸಿಗುತ್ತೆ ಸರ್. ಓಕೆ. ಇಲ್ಲಿ ನೋಡಿ ನಿಮ್ಗೆ ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ಈ ಮಾಡೆಲ್ ಗಾಡಿ 2020ನೇ ಮಾಡೆಲ್ ಗಾಡಿ ಅಶೋಕ ಲೇಲ್ಯಾಂಡ್ ಗಾಡಿ ನಿಮ್ಗೆ ಬರೀ 6 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ದೋಸ್ತ್ LS ಇದು. ಓಕೆನಾ? ಬೆಸ್ಟ್ ಪ್ರೈಸ್ ಆಫರ್ ಅಂತ ಹೇಳ್ತಾರೆ. ನೀವು ಮೈಸೂರು ಮಂಡ್ಯ ಕಡೆ ಎಲ್ಲಿ ಬೇಕಂದ್ರೆ ಹೋಗಿ ಈ ಕಂಡೀಷನ್ ಗಾಡಿ ಈ ರೇಟಲ್ಲಿ ನಿಮ್ಗೆ ಸಿಕ್ಕುದಲ್ಲ, ಅದೇ ಸರ್ ಹೇಳ್ತಾ ಇದ್ದಾರೆ. ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲೇ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಏನೋ ನಿಮ್ ಸಿವಿಲ್ ಸ್ಕೋರ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಒಂದು 5,000 ಕ್ಯಾಶ್ ಕೊಡಬೇಕು. ಮಿನಿಮಮ್ 5,000 ಕೊಟ್ಟು ಈ ಗಾಡಿ ತಗೊಂಡು ಹೋಗ್ಬೋದು. KA05 ರಿಜಿಸ್ಟ್ರೇಷನ್ ಅಶೋಕ ಲೇಲ್ಯಾಂಡ್ ದೋಸ್ತ್ LS ಸರ್ ಯಾವ ಮಾಡಲ್ ಸರ್? 20 ಮಾಡಲ್ ಇದುವೆ. 20 ಮಾಡಲು ಡಾಕ್ಯುಮೆಂಟ್ಸ್ ಫ್ರೆಶ್ ಬರುತ್ತೆ. 6 ಕಾಲ್ ಹೇಳ್ತಾ ಇದ್ದೀನಿ ಸರ್. ಇದಕ್ಕೂ 50,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಸಾಕು ಸರ್, ಗಾಡಿ ಕೊಡ್ತೀನಿ ಸರ್. ಮಿಕ್ಕಿದೆಲ್ಲ ಲೋನು.
6,50,000 ಹೇಳ್ತಾರೆ. 6,50,000 6,50,50,000 ಹೇಳ್ತಾರೆ. ನಿಮ್ಮ ಸಿವಿಲ್ ಸ್ಕೋರ್ ಸ್ಟ್ರಾಂಗ್ ಆದಂತೆ ₹1 ಬೇಡ, ಗಾಡಿ ಬಂದು ಎತ್ಕೊಂಡು ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಇಲ್ಲ ಅಂತ ಮಿನಿಮಮ್ ಅಮೌಂಟ್ ಹೆಚ್ಚು ಕಡಿಮೆ ಆಗುತ್ತೆ ಸರ್. 6,50,000 ಹೇಳ್ತಾನೆ, ಹೆಚ್ಚು ಕಡಿಮೆ ಆಗುತ್ತೆ. ಹಂಗೆ ಔಟ್ ಆಫ್ ಬಾಡಿ ಟೂರ್ ನೋಡಿ, ವೆಹಿಕಲ್ ತುಂಬಾ ನೀಟಾಗಿದೆ. ಅಶೋಕ ಲೇಲ್ಯಾಂಡ್ ದೋಸ್ತ್ LS ಇದು. ಇಲ್ಲಿ ಪೈಪ್ ಸೆಟ್ ಎಲ್ಲ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ನೋಡಿ KSG ಮೈಸೂರು RTO ಗಾಡಿನೇ ಇದೆ ಸರ್. ಅಶೋಕ ಲೇಲ್ಯಾಂಡ್ ಇದನ್ನು ದೋಸ್ತ್ LS ಯಾವ ಮಾಡಲ್ ಸರ್? 20 ಮಾಡಲು. ಇದು ಸಿಂಗಲ್ ಓನರ್ ಗಾಡಿನೇ. 20 ಮಾಡಲು. ಇದು 625 ಹೇಳ್ತಾ ಇದ್ದೀನಿ ಸರ್. ಇದು ಹೆಚ್ಚು ಕಡಿಮೆ ಕೊಡ್ತೀನಿ. ಫ್ರೆಶ್ ಡಾಕ್ಯುಮೆಂಟ್ಸ್ ಸರ್ ಇದು. ಇದಕ್ಕೂ 6 ಲಕ್ಷ ಲೋನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ 6 ಲಕ್ಷವರೆಗೆ ಲೋನ್ ಆಗ್ತದೆ. ಬರೀ 6.25 ಹೇಳ್ತಾರೆ. ಸೊ ಬರೀ 25,000 ಕೊಟ್ಟ ಗಾಡಿ 25,000 ತಗೊಂಡ್ರೆ ಸರ್ ಗಾಡಿ ನಮ್ಮ ಹತ್ರ. ಬರೀ 25. ಬರೀ 25,000 ಕೊಡಿ, ಗಾಡಿ ನಿಮ್ದಾಗತ್ತೆ. ಅದನ್ನು ನೋಡಿ KSG ಮೈಸೂರು RTO ವೆಹಿಕಲ್. ಹಂಗೆ ಔಟ್ ಆಫ್ ಬಾಡಿ ಟೂರ್ ತಗೊಂಡ್ಲ ಹಂಗೆ ನೋಡಿ ವೆಹಿಕಲ್ ನೀಟಾಗಿದೆ. ಅದು ಮೈಸೂರು RTO ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ. ಬಾಡಿ ಎಲ್ಲ ತುಂಬಾ ನೀಟಾಗಿದೆ. K18 ರಿಜಿಸ್ಟ್ರೇಷನ್ ಅಶೋಕ ಲೇಲ್ಯಾಂಡ್ ಸರ್ ಯಾವ ಮಾಡಲ್? 18 ಸರ್. 5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದು 4 ಹೊಸ ಟೈರ್ ಹಾಕ್ಸ್ಕೊಡ್ತೀನಿ. 5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. 18 ಮಾಡಲು. 4.25 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೂ 50,000 ತಗೊಂಡ್ರೆ ಸಾಕು ಸರ್. ಇಲ್ಲಿ ನೋಡಿ, ಇದಕ್ಕೂ ನೀವು ಬರೀ 50,000 ಕೊಟ್ಟ ಸಾಕಂತ ಬೆಸ್ಟ್ ಪ್ರೈಸ್ ಆಫರ್ ಕೊಡ್ತಾ ಇದಾರೆ ಸರ್. ಇದು ದೋಸ್ತ್ ಇದು. ಹಂಗೆ ಔಟ್ ಆಫ್ ಬಾಡಿ 4 ಟೈರು ಹೊಸದು. ಟೈರ್ಸ್ ಬಂದು ಸರ್ ಹೇಳ್ತಾರೆ, ಈಗ ಟೈರ್ಸ್ ನೋಡ್ತಾ ಇದ್ರ 4 ಹೊಸ ಟೈರ್ಸ್ ನಿಮ್ಗೆ ಮಾಡಿಸ್ಕೊಡೋದು ಅವ್ರ ಗ್ಯಾರಂಟಿ. ಕಸ್ಟಮರ್ ಯಾವ್ದು ಕೇಳ್ತಾರೆ ಆ ಟೈರು. ಓಕೆ ಫೈನ್. ಕಸ್ಟಮರ್ ಕೆಲವ್ರು ಕೇಳ್ತಾರೆ MRF ಬೇಕಂತಾರೆ, ಕೆಲವ್ರು ಕೇಳ್ತಾರೆ JK ಬೇಕಂತಾರೆ. ಅಂತ ಯಾವ್ದು ಕೇಳ್ತಾರೆ ಆ ಟೈರ್ ಹಾಕ್ಸ್ಕೊಡ್ತೀನಿ ಸರ್. ಕಸ್ಟಮರ್ ಯಾವ್ದು ಹೇಳ್ತಾರೋ ಅದು ನಾವು ಹಾಕ್ಸಲ್ಲ, ಫಸ್ಟೇ ಹಾಕ್ಸಲ್ಲ. ಏನಕ್ಕಂದ್ರೆ ಕೆಲವರು JK ಬೇಕಂತಾರೆ, ಕೆಲವರು MRF ಕೇಳ್ತಾರೆ, ಕೆಲವರು ಅಪೋಲೋ ಕೇಳ್ತಾರೆ. ಅದರಿಂದ ನಾವು ಹಾಕ್ಸಲ್ಲ. ಕಸ್ಟಮರ್ ಯಾವ್ದು ಹೇಳ್ತಾರೆ ಅದು. ಕಸ್ಟಮರ್ ನಮ್ಗೆ ದೇವ್ರ ಸಮಾನ. ಇದನ್ನು ಅಶೋಕ ಲೇಲ್ಯಾಂಡ್ ದೋಸ್ತ್ LS K04 ರಿಜಿಸ್ಟ್ರೇಷನ್ ಸರ್ ಯಾವ ಮಾಡಲ್ ಸರ್? 21 ಮಾಡಲ್. ಇದು 21 ಮಾಡಲು. ಸಿಂಗಲ್ ಓನರ್ ಗಾಡಿ ಸರ್. ಇದುವೆ 60,000 ಗಾಡಿ ರನ್ ಆಗೈತೆ. ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ ಸರ್. 6.5 ಲಕ್ಷ ಸರ್. ಇದಕ್ಕೂ 6 ಲಕ್ಷ ಲೋನ್ ಆಗುತ್ತೆ. 6,50,000 6,50,000 ಕೋಟಿಂಗ್ ಪ್ರೈಸ್. ಮಿನಿಮಮ್ ಅಮೌಂಟ್ 50,000 ಡೌನ್ ಪೇಮೆಂಟ್, ಫ್ರಂಟ್ ಪೇಮೆಂಟ್ ಬರೀ ಒಂದು 50,000 ಕೊಟ್ಟು ಈ ಗಾಡಿ ನೀವು ಎತ್ಕೊಂಡು ಹೋಗಿ ನೋಡಿ. ದೋಸ್ತ್ LS ಇದು. ಟೈರ್ಸ್ ಕೂಡ ಗುಡ್ ಕಂಡೀಷನ್ ಇದೆ. ಹಂಗೆ ಔಟ್ ಆಫ್ ಬಾಡಿ ಟೂರ್, ಪೈಪ್ ಸೆಟ್ ಎಲ್ಲ ಪೇಂಟಿಂಗ್ ಎಲ್ಲ ಸೂಪರ್ ನೀಟ್ ಆಗಿದೆ. ತೊಟ್ಟಿ ಕಂಡೀಷನ್ ಸೂಪರ್ ಆಗಿದೆ ನಿಮಗೆ. ಈ ಗಾಡಿ ಇಂಟೀರಿಯರ್ಸ್ ನೋಡ್ಬೋದು. ಮೇಂಟೈನ್ ಮಾಡಿದ್ದಾರೆ. ಇದು K44 ರಿಜಿಸ್ಟ್ರೇಷನ್ ಅಶೋಕ ಲೇಲ್ಯಾಂಡ್ ಸರ್ ಯಾವ ಮಾಡಲ್ ಇದು? ಸರ್ 19 ಮಾಡಲು. DS4. ಎಷ್ಟು ರೇಟ್ ಸರ್? ಇದು 6 ಲಕ್ಷ ರೂಪಾಯಿ ಸರ್. ಮುಂದ್ಗಡೆ ಎದುರುಗ ಕಸ್ಟಮರ್ ಬಂದರೆ ಹೆಚ್ಚು ಕೂಡ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಡ್ತೀನಿ ಸರ್. BS4 ಕೇಳೋರಿಗೆ ಒಳ್ಳೆ ಗಾಡಿ ಸರ್ ಇದು. ಓಕೆ ಫೈನ್. ಇಲ್ಲಿ ನೋಡಿ ನಿಮ್ಗೆ ಅಶೋಕ ಲೇಲ್ಯಾಂಡ್ BS4 ಮಾಡಲ್ ಅದು ಸರ್ ಬಂದು ಇದು 6 ಲಕ್ಷ ಹೇಳ್ತಾರೆ. 6 lakhs ಕೋಟಿಂಗ್ ಪ್ರೈಸ್. 19 ಮಾಡಲು. ಇದನ್ನ ನಿಮ್ಗೆ ಒಂದು ಮಿನಿಮಮ್ ಡೌನ್ ಪೇಮೆಂಟ್ ಎಲ್ಲ ನಿಮ್ಗೆ ಕೊಡ್ತಾರೆ. ಹಂಗೆ ಔಟ್ ಆಫ್ ಬಾಡಿ ಟೂರ್ ನೀವು ನೋಡ್ಬೋದು. K16 ರಿಜಿಸ್ಟ್ರೇಷನ್ ಇದು ಅಶೋಕ ಲೇಲ್ಯಾಂಡ್ ಅಲ್ಲಿ ಬಡ ದೋಸ್ತ್ ಫುಲ್ ಡೀಟೇಲ್ಸ್ ಸರ್ ಕೊಡ್ತಾರೆ ಸರ್. 21 ಮಾಡಲ್. ಇದು ಬಡ ದೋಸ್ತ್ i4. ಇದರಲ್ಲಿ ಮೂರು ತರ ಗಾಡಿ ಬರುತ್ತೆ ಸರ್. i4, i3, i2. ಅದರಲ್ಲಿ i4ದೇ ಸರ್ ಮಾರ್ಕೆಟ್ ಇರೋದು. ನಮ್ಮಲ್ಲಿ ಎಲ್ಲ i4 ಸಿಕ್ಕುತ್ತೆ. ಸ್ಟಾಕ್ ಖಾಲಿ ಆಗೈತೆ ಸರ್. ಇದು ಒಂದೇ ಗಾಡಿ ಇರೋದು ಇವಾಗ. ಸ್ಟಾಕ್ ಇನ್ನೂ ಬರುತ್ತೆ ಮುಂದಕ್ಕೆ. ನಾಳೆ ಬರುತ್ತೆ ಗಾಡಿಗಳು. ಇನ್ನೂ 4-5 ಗಾಡಿಗಳು ಬರ್ತವೆ ಸರ್. i4 ಸ್ವಲ್ಪ ಟನ್ನೇಜ್ ಪಾಸಿಂಗ್ ಕೊಟ್ಟವ್ರೆ. ಗಾಡಿ ಒಳ್ಳೆ ಮೂವಿಂಗ್ ಐತೆ. ಬಜಾರು ರೀಸೇಲ್ ಚೆನ್ನಾಗೈತೆ. ತುಂಬಾ ಐತೆ. ಇದು ನಿಮಗೆ ಸರ್ 7.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಎದುರುಗಡೆ ಬಂದ್ರೆ ಇನ್ನೂ 25,000 ಡಿಸ್ಕೌಂಟ್ ಸರ್. ಗಾಡಿ ತುಂಬಾ ಗುಡ್ ಕಂಡೀಷನ್ ಗಾಡಿ ಸರ್. ಫೈನಲ್ ಪ್ರೈಸ್ ಸರ್ ಅದು. 725. i4. ಇಲ್ಲಿ ನೋಡಿ ಅಶೋಕ ಲೇಲ್ಯಾಂಡ್ ಬಡ ದೋಸ್ತು. ಅದು i4 ಮಾಡಲ್. i2, i3, i4 ಬರ್ತದೆ. i4 ಬಹಳ ಡಿಮ್ಯಾಂಡ್ ಇರೋದು, ಬೇಡಿಕೆ ಇರೋ ಗಾಡಿ ಇದನ್ನೇ ನೋಡಿ. ಕಲರ್ ಕೂಡ ನೋಡಿ, ಸ್ಕ್ರೀನ್ ಗ್ರೇ ಕಲರ್ ಪೇಂಟ್ ಸ್ಕೀಮ್ ಸೂಪರ್ ಆಗಿದೆ. ತುಂಬಾ ಅಟ್ರಾಕ್ಟಿವ್ ಇದೆ. ಟೈರ್ಸ್ ಗುಡ್ ಕಂಡೀಷನ್ ಇದೆ. ಹಂಗೆ ಪೈಪ್ ಸೆಟ್ ಹೈಟ್ ನೋಡಿ ಎಷ್ಟು ಹೈಟ್ ಇದೆ ಅಂತ. ಎಷ್ಟು ಬೇಕಾದ್ರೂ ಲೋಡ್ ಮಾಡ್ಬೋದು. ಟೈರ್ಸ್ ರ್ಯಾಕ್ ಟೈರ್ಸ್ ನೋಡಿ ಸೂಪರ್ ಕಂಡೀಷನ್ ಇದೆ. ಇದು ಬಂದು ಅಶೋಕ ಲೇಲ್ಯಾಂಡ್ ಬಡ ದೋಸ್ತು. ನೀವು ತೊಟ್ಟಿ ಕಂಡೀಷನ್ ಕೂಡ ನೋಡ್ಬೋದು. ಬೊಲೋರಲ್ಲಿ ಯಾವ ಮಾಡಲ್ ಸರ್? ಸರ್ ಇದು 18 ಮಾಡಲು. ಇದು ಟ್ರಕ್ ಪ್ಲಸ್ ಅಂತ ಚಿಕ್ಕ ಗಾಡಿ ಇದು. ಇದು ನಿಮಗೆ ಇಡೀ ಮೈಸೂರಲ್ಲೂ ರೈಟ್ ಸಿಗಬಾರ್ದು ಆ ಥರ ರೈಟ್ ಕೊಡ್ತಿದ್ದ. 4.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 18 ಮಾಡಲು. ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ ಸರ್. ಗುಡ್ ಕಂಡೀಷನ್ ಗಾಡಿ ಸರ್.
ಸರ್ ಇದಕ್ಕೆ ಬರೀ 50,000 ತೊಗೊಂಬಂದ್ರೆ ಸಾಕು ಸರ್, ಲೋನ್ ಮಾಡಿಸ್ತೀವಿ. 4 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಫೈನ್. ಬುಲೋರೋ ಅಂತ ಬಂದವ್ರಿಗೆ. ಓಕೆ, ಈಗ ನೋಡಿ ಫಸ್ಟ್ ಬರೋರಲ್ಲಿ ಫಸ್ಟ್ ವೆಹಿಕಲ್ ನಿಮ್ಗೆ ತೋರಿಸ್ತಾ ನೀವು 4,50,000 ಸರ್ ಹೇಳ್ತಾರೆ, 4.5 ಲಕ್ಷ ಹೇಳ್ತಾರೆ. ನಿಮ್ಗೆ ಬರೋ 50,000 ಕ್ಯಾಶ್ ಕೊಡಿ ತಗೊಂಡು ಹೋಗಿ ಅಂತ ಹೇಳ್ತಾರೆ. ನೀವು ನೋಡ್ತಾ ಪೇಂಟ್ ಜಾಬ್ ಎಲ್ಲ ಸೂಪರ್ ಆಗಿದೆ, ಬೈಕ್ಸ್ ತಗೊಂಡು ಹೋಗ್ತಾರೆ. ಟೈರ್ಸ್ ನೋಡ್ಬೋದು, ಹೇಗೆ ಕಂಪನಿ ಟೈರ್ಸ್, ಗುಡ್ ಕಂಡೀಷನ್ ಇದೆ. ಹಂಗೆ 20 ಕೂಡ ಅನ್ಬೋದು, 20 ಸರ್ ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು 14 ಮಾಡಲ್, ಇದು ಪವರ್ ಸ್ಟೀರಿಂಗ್ ಗಾಡಿ. DA ಅಂತ ಕೇಳ್ಕೊಂಡ್ ಬರ್ತಾರಲ್ಲ ಅವ್ರಿಗೆ ತುಂಬಾ ಒಳ್ಳೆ ಗಾಡಿ. ಕೆಲವರು ಇದೇ ಇಷ್ಟಪಡೋರು ಇರ್ತಾರೆ, DA ಇಂಜಿನ್. ಓಕೆ ಸರ್, ಅದರಲ್ಲಿ DA ಇಂಜಿನ್ ಗಾಡಿ ಇದು ನಮ್ಮಲ್ಲಿ ಐತೆ ಸರ್. ಎಷ್ಟು ಸರ್ ರೇಟ್ ಇದು? ಸರ್ 450 ಸರ್, ಇದು 4.5 ಲಕ್ಷ. ಓಕೆ 4 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೂ 50,000 ತೊಗೊಂಡ್ರೆ ಸಾಕು ಸರ್. ಓಕೆ ಸರ್, 4,50,000 4 ಲಕ್ಷಕ್ಕೆ 50,000 ಹೇಳ್ತಾರೆ. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. ಇದನ್ನ ನೀವು ಬರೀ 50,000 ಕೊಡಿ, ಗಾಡಿ ಇಂಜಿನ್ ಆಗುತ್ತೆ. ಬಾಡಿ ಎಲ್ಲ ತುಂಬಾ ನೀಟ್ ಆಗಿದೆ. ಮತ್ತೆ ನೀವು ನೋಡ್ಬೋದು ಪರಿಸರ ಮೇಲ್ಗಡೆನೆ ನಿಮಗೆ ಟಾಪ್ ಗೇಜ್ ಎಲ್ಲ ಹಾಕಿದ್ದಾರೆ, ಸೂಪರ್ ಟಾಪ್ ಗೇಜ್. ಸೊ ಮಳೆ ನೀರು ನೀರು ಬರುತ್ತೆ ಹೋಗ್ತಿರಲ್ಲ. ಇದು K53 ರಿಜಿಸ್ಟ್ರೇಷನ್ ಸರ್, ಮಹೇಂದ್ರ ಬೊಲೆರೋ ಯಾವ ಮಾಡಲ್? 1.7 ಸರ್, 19 ಮಾಡಲ್ ಇದು. 1.7 19 ಮಾಡಲು, ಫುಲ್ ಅಪ್ಪರ್ ಮಾಡಲ್ ಐತೆ ಸರ್. ಇದು ಸೆಂಟರ್ ಲ್ಯಾಕ್, ಪವರ್ ಇಂಡೋ ಗಿಂಡೋ ಎಲ್ಲ ಐತೆ ಸರ್ ಈ ಗಾಡಿಯಲ್ಲಿ, ನೋಡ್ಬೋದು ನೀವು. ಎಷ್ಟು ಸರ್ ರೇಟ್ ಹೇಳ್ತದೆ ಸರ್ 750. 50,000 ತೊಗೊಂಡ್ರೆ 7 ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೂ. 7,50,000 7 ಲಕ್ಷಕ್ಕೆ 50,000 ನಿಮಗೆ ಲೋನ್ 7 lakhs ವರೆಗೆ ಲೋನ್ ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಔಟರ್ ಬಾಡಿ ಟೂರ್ ನೋಡ್ಬೋದು, ವೆಹಿಕಲ್ ತುಂಬಾ ನೀಟ್ ಆಗಿದೆ, ಬಾಡಿ ತುಂಬಾ ನೀಟ್ ಆಗಿದೆ, ಬೈಕ್ಸ್ ಕೂಡ ನೋಡ್ಬೋದು, ಎಲ್ಲ ನೀಟ್ ಆಗಿದೆ. K51 ರಿಜಿಸ್ಟ್ರೇಷನ್ಸ್ ಮಹೇಂದ್ರ ಯಾವ ಮಾಡಲ್ ಸರ್? ಸರ್ 16 ಮಾಡಲು, ಇದು ಮ್ಯಾಕ್ಸ್ ಟ್ರಕ್ ಪ್ಲಸ್ ಅಂತ ಚಿಕ್ಕ ಗಾಡಿ ಇದುವೆ. ಬುಲೋರಲ್ಲಿ 3 ವರ್ಷನ್ ಬರುತ್ತೆ. 1.2, 1.3, 1.5, 1.7. ಅದರಲ್ಲಿ 3 ವರ್ಷನೂ ನಮ್ಮ ಹತ್ರ, 4 ವರ್ಷನೂ ಅವೇ ಸರ್ ಗಾಡಿಗಳು. ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಇಲ್ಲಿಗೆ ಬಂದ್ಮೇಲೆ. ಬುಲೋರೋ ಅಂತ ಬಂದ್ಮೇಲೆ ಯಾವ ವರ್ಷನ್ ಬೇಕಾದ್ರೂ ನಮ್ಮಲ್ಲಿ ಸಿಕ್ಕುತ್ತೆ ಸರ್. 1.2 ಇಂದ ಸ್ಟಾರ್ಟ್ ಆಗಿ 1.7 ವರೆಗೂ ಐತೆ ಸರ್. 1.2, 1.3, 1.5, 1.7 ಎಲ್ಲ ವರ್ಷ ನಮ್ಮಲ್ಲಿ ಅವೇ ಸರ್. ಈ ಗಾಡಿ ಎಷ್ಟು ಸರ್ ರೇಟ್ ಹೇಳ್ತೀರಾ ಸರ್? ಇದು 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ಇನ್ನೂ ಹೆಚ್ಚು ಕಡಿಮೆ 25,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಇಲ್ಲಿ ನೋಡಿ ಸರ್, ಬಂದು ಇದು 4 ಲಕ್ಷ ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ. ಇದು 4 lakhs ಹೇಳ್ತಾರೆ. ನಿಮ್ಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಗಾಡಿಗೆ ಹೊಸ ಬಾಡಿ 25,000 ಡಿಸ್ಕೌಂಟ್ ನಿಮ್ಗೆ ಕೊಡ್ತೀನಿ ಹೇಳ್ತಾರೆ. ಸೊ 4 ಲಕ್ಷ 25,000, 3,75,000 ಫೈನಲ್ ಆಗುತ್ತೆ. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ನಿಮ್ಗೆ ಮಾಡಿಸ್ಕೊಡ್ತಾರೆ. ನೋಡ್ಕೊಳ್ಳಿ ವೆಹಿಕಲ್. KA45 ರಿಜಿಸ್ಟ್ರೇಷನ್ ಮಹೇಂದ್ರ ಬೊಲೆರೋ ಯಾವ ಮಾಡಲ್ ಸರ್ ಇದು? ಸರ್ 2018 ಮಾಡಲ್. 18 ಮಾಡಲು 6.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಹೆಚ್ಚು ಕಡಿಮೆ ಗಾಡಿ ಕೊಡ್ತೀನಿ ಸರ್. ಒಂದು 25 ಡಿಸ್ಕೌಂಟ್ ಮಾಡಿ 625 ಕೊಡ್ತೀನಿ ಸರ್ ಗಾಡಿ. ಓಕೆ ಓಕೆ, 6.5 ಸರ್ ಇದು? ಹೌದು ಸರ್. 1.3 ಸರ್ ಇದು. ಓಕೆ ನೋಡಿ, ಇದು 6.5 ಲಕ್ಷ ಹೇಳ್ತಾರೆ. 6 ಲಕ್ಷಕ್ಕೆ 50,000, 6,50,000 ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಆಫ್ 20,000 ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ 6,25,000 ಇದು ಫೈನಲ್ ಪ್ರೈಸ್. ಇದಕ್ಕಿಂತ ಬಂದು ನೀವು ನೆಗೋಷಿಯೇಟ್ ಮಾಡೋದು ಬೇಡ. ಈ ಗಾಡಿಗೆ ಇದು ಫೈನಲ್ ರೇಟ್, ಲಾಸ್ಟ್ ರೇಟ್ ಒಂದು 6.25 ಫೈನಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. ಇದು ಪವರ್ ಸ್ಟೀರಿಂಗ್ ಇದೆ. ಹಂಗೆ ನೋಡಿ ಬೈಕ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಎಲ್ಲ ಸೂಪರ್ ಕಂಡೀಷನ್ ಇದೆ. ಯಾವ ಮಾಡಲ್ ಸರ್? ಇದು ರಾಣಿಬೆನ್ನೂರು ರಿಜಿಸ್ಟ್ರೇಷನ್, ಇದು ಹಾವೇರಿ ಪಕ್ಕ. 19 ಮಾಡಲು ಸರ್. ಇದು 6.5 ಲಕ್ಷ ಹೇಳ್ತಾ ಇದೀನಿ. 4 ಟೈರು ಹೊಸದಾಗಿ ಕೊಡ್ತೀನಿ ಸರ್ ಇದಕ್ಕೆ. ಓಕೆ ಫೈನ್, ಥ್ಯಾಂಕ್ ಯು. 6.5 ಲಕ್ಷನಾ ಸರ್ ಇದು? 6.5 ಲಕ್ಷ, 4 ಟೈರು ಹೊಸದು ಬರುತ್ತೆ ಸರ್. 40,000 ರೂಪಾಯಿ ಟೈರ್ ಹಾಕ್ಸ್ಕೊಡ್ತೀನಿ ಸರ್. ಓಕೆ ಸರ್, ಬಂದು ಇದು 6 ಲಕ್ಷಕ್ಕೆ 50,000 ಹೇಳ್ತಾರೆ. 6,50,000 ಈಗ ಪ್ರೆಸೆಂಟ್ ಕಂಡೀಷನ್ ಟೈರ್ಸ್ ನೋಡ್ತಾ ಇದ್ದೀವಿ, ಎಲ್ಲ ಫುಲ್ ಯೂಸ್ ಆಗಿದೆ. ಸರ್ ಏನೇ ಹೇಳ್ತಾರೆ, 4 ಟೈರು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ನಿಮಗೆ ಕೊಡ್ತಾರೆ. 4 ಟೈರ್ 40,000 ಬರ್ತದೆ. ಸೊ 6.5 ನೋಡಿ 40,000 ತೆಗಿಬಿಟ್ರಿಂದ 6 ಲಕ್ಷಕ್ಕೆ 10,000 ಆಕ್ಚುಲ್ ರೇಟ್ ನೀವು ನೋಡಿ ಅಂತ. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. ಇಂಟೀರಿಯರ್ಸ್ ನೀಟಾಗಿ ಮೇಂಟೈನ್ ಮಾಡಿ ನೋಡಿ. ಇದೆ ಮತ್ತೆ 17 ಮಾಡಲು ಸರ್. ಇದು 17 ಮಾಡಲು ಸರ್. ಇದರಲ್ಲೂ ಅಪ್ಪರ್ ಮಾಡಲ್ ಐತೆ ಸರ್. ಪವರ್ ಇಂಡೋ, ಸೆಂಟ್ರಲ್ ಲ್ಯಾಕು ಅದೆಲ್ಲ ಐತೆ ಸರ್ ಈ ಗಾಡಿಲೂ. 480 ಹೇಳ್ತಾ ಇದ್ದೀನಿ ಸರ್. ಒಂದು 460 ಗಾಡಿ ಕೊಡ್ತೀನಿ ಸರ್. ಓಕೆ, ಅಶೋಕ್ ಲೈಲ್ಯಾಂಡ್ ಇದು 16, 17 ಸರ್. ಇದು 460 ಸರ್ ಫೈನಲ್. ಇದು 4,60,000 ಹೇಳ್ತಾರೆ. ಹೊಸ ಇನ್ಶೂರೆನ್ಸ್ ಕಟ್ಕೊಡ್ತೀನಿ. 4,60,000 ಬಂದು ನಿಮಗೆ ಫೈನಲ್ ಆಗುತ್ತೆ. ನೀವು ಇನ್ಶೂರೆನ್ಸ್ ಮಾಡಿ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇಲ್ಲಿ ನೋಡಿ ಬೈಕ್ ಸೆಟ್ ಎಲ್ಲ ಪೇಂಟ್ ಆಗಿದೆ.
ನೋಡಿ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ನಿಮಗೆ ಟಾಟಾಲಿ ಇಂಟ್ರಾ ಪಿಕಪ್ V50 ಇದು K10 ರಿಜಿಸ್ಟ್ರೇಷನ್ ಯಾವ ಮಾಡಲ್ ಸರ್ ಇದು? ಸರ್ ಇದು 23 ಇಡೀ ಮೈಸೂರಲ್ಲಿ ಗಾಡಿ ಇಲ್ಲ ಸರ್. V50 ಇಡೀ ಮೈಸೂರು ಹುಡ್ಕೋದು ಸಿಕ್ಕಲ್ಲ. ನ್ಯೂ ಫ್ರೆಂಡ್ಸ್ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಶೋರೂಮ್ ಅಲ್ಲಿ ಐತೆ ಗಾಡಿ. ಬಂದ್ರೆ ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ಸಿಕ್ಕುತ್ತೆ ಸರ್. V30 ಆಗಲಿ V50 ಆಗಲಿ ಯಾವ್ದು ಬೇಕಾದ್ರೂ ಸಿಕ್ಕುತ್ತೆ. ಇಡೀ ಮೈಸೂರು ಹುಡ್ಕೋದು ಸಿಕ್ಕಲ್ಲ, ನಮ್ಮಲ್ಲಿ ಅವೇ ಸರ್ ಗಾಡಿ ಇದು. ಬಂದು ನೋಡ್ಬೋದು ಸರ್. ರೈಟು ಏನು ಆ ಥರ ಇದು ಮಾಡಂಗಿಲ್ಲ ಸರ್. 7 lakhs ಹೇಳ್ತಾ ಇದ್ದೀವಿ. 650 655 ಗಾಡಿ ಕೊಡ್ತೀನಿ ಸರ್. ಇದು ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ. ಓಕೆ ನೋಡಿ 7 ಲಕ್ಷ ಹೇಳ್ತಾರೆ. ನಿಮ್ಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಅಂತ ಒಂದು 50,000 ಮಾಡ್ಕೊಡ್ತೀನಿ. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಡಾಕ್ಯುಮೆಂಟ್ಸ್ ಇದು ಇಂಟ್ರಾ ಪಿಕಪ್ V50 ನಿಮ್ಗೆ ಸಿಕ್ಕೋದು ಭಾಳ ಡಿಫಿಕಲ್ಟ್ ಈ ಮಾಡಲು ನೋಡಿ. ಇದು K44 ರಿಜಿಸ್ಟ್ರೇಷನ್ ಸರ್ ಯಾವ ಮಾಡಲ್ ಇದು? ಸರ್ 17 ಮಾಡಲ್ ಇದು. ಓಕೆ 17 ಮಾಡಲು ಗಾಡಿ ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ. 5.5 ಹೇಳ್ತಾ ಇದ್ದೀನಿ. ಎದುರುಗಡೆ ಬನ್ನಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 450 ಲೋನ್ ಆಗುತ್ತೆ ಸರ್ ಇದಕ್ಕೆ. ಓಕೆ 4,50,000 ನಿಮಗೆ ಲೋನ್ ಆಗುತ್ತೆ. ಹಂಗೆ ಔಟರ್ ಬಾಡಿ ಟೂರು ಬಾಡಿ ಎಲ್ಲ ನೋಡ್ಬೋದು, ತುಂಬ ನೀಟಾಗೇ ಇದೆ. K27 ರಿಜಿಸ್ಟ್ರೇಷನ್ ಸರ್ ಇದು ಯಾವ ಮಾಡಲ್? ಸರ್ 22 ಇದು 22 ಮಾಡಲು 1.7 ಅಂತ ಸರ್. ಇದು ವರ್ಷನ್ ಹೇಳಿದ್ನಲ್ಲ ಆವಾಗಲೇ 1.2 1.3 1.5 1.7 ಅಂತ. ಇದು 1.7 ಎಂಡ್ ಮಾಡಲಿ ಇದು. ಇದರಲ್ಲಿ ಎಷ್ಟು ಸರ್ ರೇಟ್ ಐತೆ ಸರ್ ಇದು 60,000 ಓಡೈತೆ. 9 ಲಕ್ಷ ಹೇಳ್ತಾ ಇದ್ದೀನಿ. 880 ಗಾಡಿ ಫೈನಲ್ ಆಗ್ಬಿಡ್ತೀನಿ ಸರ್. ಇದು ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ. ಹಂಗೆ ಔಟರ್ ಬಾಡಿ ಇಟ್ಟು ಈಗ ನೋಡ್ಬೋದು ಸರ್. ಬಂದು ನಿಮಗೆ ಇದು ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಔಟರ್ ಬಾಡಿ ನೋಡಿ ತುಂಬಾ ಇದೆ ಸರ್. ಇದು ಬುಲೋರೋ ಕ್ಯಾಂಪರ್ ಒಳ್ಳೆ ಡಿಮ್ಯಾಂಡ್ ಐತೆ ಸರ್ ಈ ಗಾಡಿಗೆ. ಯಾವ ವರ್ಷ ಇದು ಸರ್? ಇದು 21 ಮಾಡಲ್. ಇದು ರೇಟ್ ಎಷ್ಟು ಹೇಳ್ತೀರಾ ಸರ್? ಇದು 7 lakhs ಹೇಳ್ತಾ ಇದ್ದೀನಿ ಸರ್. ಇದು 7 ಲಕ್ಷ ಹೇಳ್ತಾರೆ. ಬುಲೆರೋ ಕ್ಯಾಂಪರ್ ಭಾಳ ಡಿಮ್ಯಾಂಡ್ ಇರೋದು. ಹಂಗೆ ಔಟರ್ ಬಾಡಿ K10 ರಿಜಿಸ್ಟ್ರೇಷನ್ ಟಾಟಾ ಎಸ್ ಜಿಪ್ ಯಾವ ಮಾಡಲ್ ಸರ್? 15 ಮಾಡಲ್. ಇದು ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ. 1,20,000 ರೂಪಾಯಿ ಕೊಡ್ತೀನಿ ಸರ್. ಲೋನ್ ಅನ್ಕೊಂಡು ಹೋದ್ರೆ 80,000 ಲೋನ್ ಆಗುತ್ತೆ ಸರ್ ಇದಕ್ಕೆ. 11 ರಿಜಿಸ್ಟ್ರೇಷನ್ ಸರ್. ಮಹೇಂದ್ರ ಯಾವುದು? ಮಹೇಂದ್ರ ಜೀತೋ ಸರ್. ಇದು 6.5 ಅಡಿ ಗಾಡಿ. ಇದು 2.5 ಲಕ್ಷ ಹೇಳ್ತಾ ಇದ್ದೀನಿ. ಸಿಂಗಲ್ ಓನರ್ ಗಾಡಿ. ಇದು ಫ್ರೆಶ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಸರ್.